ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜಕರ್ಯನ ಗ್ರಂಥ, ದ ಬುಕ್ ಆಫ್ ಜಕರಾಯ, ಚಾಪ್ಟರ್ 7, 7ನೇ ಅಧ್ಯಾಯ. ಜಕರ್ಯ ಅಂದರೆ ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ. ಯಾಹ್ವೆ ಹ್ಯಾಸ್ ರಿಮೆಂಬರ್ಡ್. 70 ವರ್ಷಗಳು ಬಾಬೆಲ್ನಲ್ಲಿ ಇದ್ದು ಆನಂತರ ಹಿಂದಿರುಗಿ ಬಂದಂಥ ದೇವಜನರು, ಸ್ವಂತ ಮನೆ ಇಲ್ಲ, ಎಲ್ಲಿ ನೋಡಿದರೂ ಸಮವಾದಂಥ ಬಟ್ಟ ಬಯಲಿನ ಸ್ಥಳ, ಬಹುಶಃ ಕೆಲವು ಬಿದ್ದು ಹೋದಂಥ ಮನೆಗಳು ಅಥವಾ ವೈರಿಗಳು ವಶಪಡಿಸಿಕೊಂಡಂಥ ಆ ತೀರ ಸೀಮೆಗಳಲ್ಲಿ ಬೇರೆಯವರು ಬಂದುಬಿಟ್ಟಂಥದ್ದು ಒಂದು ದೃಶ್ಯಗಳು. ಆ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಒಂದು ಮನೆ ಬಿಟ್ಟುಬಿಟ್ಟು ನೀವು 70 ವರ್ಷ ಆದಮೇಲೆ ಬಂದರೆ ಮನೆ ಬಿದ್ದೋಗ್ಬಿಟ್ಟಿರ್ತೈತೆ, ಆ ಸ್ಥಳ ಅಡ್ರೆಸ್ ನಾವು ಗೊತ್ತಾಗೋದಿಲ್ಲ, ಬೇರೆಯವರು ವಶ ಮಾಡಿಕೊಂಡಿರ್ತಾರೆ. ಅಂಥ ಒಂದು ಪರಿಸ್ಥಿತಿ 70 ವರ್ಷಗಳ ನಂತರ ಇವರಿಗೆ ಆಗಿದ್ದು. ಒಂದು ಚಿಕ್ಕ ತಂಡವಾಗಿ, ಗುಂಪು ಗುಂಪಾಗಿ, ಎಜ್ರನ ನಾಯಕತ್ವದಿಂದ, ನೆಹಮ್ಯನ ನಾಯಕತ್ವದಿಂದ, ಅದಕ್ಕಿಂತ ಮುಂಚೆ ಜೆರುಬ್ಬಾಬೆಲನ ನಾಯಕತ್ವದಿಂದ ಬಂದಂಥ 3 ನಾಯಕರ ನಾಯಕತ್ವದಲ್ಲಿ ತಂಡವಾಗಿ ಹಿಂದಿರುಗಿ ಬಂದರು. ಅಂಥ ಸಂದರ್ಭದಲ್ಲಿ 3 ಪ್ರವಾದಿಗಳು, ಹಗ್ಗಾಯನು, ಜಕರ್ಯನು, ಮಲಾಕಿ, ಇವರು 3 ಸಂದೇಶ ದೇವಜನರಿಗೆ ಕೊಡ್ತಾ ಇದ್ದಾರೆ. ಹೌದು, ಆ ರೀತಿಯಾಗಿ ಇರುವಂಥ ವೇಳೆಯಲ್ಲಿ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಕೂಡ ಈ ಜಕರ್ಯನು ದೇವಜನರಿಗೆ ಕೊಡ್ತಾನೆ. 7ನೇ ಅಧ್ಯಾಯ ಜಕರ್ಯನ ಗ್ರಂಥದಲ್ಲಿ 10 ಎಚ್ಚರಿಕೆಗಳನ್ನು ಅಥವಾ ಎಚ್ಚರಿಕೆಯಾಗಿ ಜಾಗ್ರತೆ ವಹಿಸ್ತಕ್ಕಂಥ 10 ಕ್ಷೇತ್ರಗಳು. 10 ಕೇರ್ಫುಲ್ನೆಸ್ ಇನ್ ಬಿಲ್ಡಿಂಗ್ ಲೈಫ್. ಹೌದು, ಮನೆ ಕಟ್ಟಬೇಕು, ಆಲಯ ಕಟ್ಟಬೇಕು, ಅದಕ್ಕಿಂತ ಮುಂಚೆ ನಮ್ಮ ಜೀವನ ಕಟ್ಟಬೇಕು. ನಮ್ಮ ಜೀವನ ಕಟ್ಟಿದರೆ ಮನೆ ಕಟ್ಟೋದು ಸುಲಭ, ಕುಟುಂಬ ಕಟ್ಟೋದು ಸುಲಭ, ಆಲಯ ಕಟ್ಟುವುದು ಯೋಗ್ಯ. ಆ ರೀತಿಯಾಗಿರೋದ್ರಿಂದ ಈಗ 10 ಎಚ್ಚರಿಕೆ ವಹಿಸ್ತಕ್ಕಂಥ, ಜಾಗೃತಿಯಾಗಿರ್ತಕ್ಕಂಥ ಕೆಲವು ವಿಷಯಗಳು, ಜೀವನ ಕಟ್ಟೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. 10 ಕೇರ್ಫುಲ್ನೆಸ್ ಅಬೌಟ್ ಲೈಫ್ ಬಿಲ್ಡಿಂಗ್. ಮೊದಲನೇದಾಗಿ 7ನೇ ಅಧ್ಯಾಯ ಜಕರ್ಯನ ಗ್ರಂಥ 1ನೇ ವಚನದಲ್ಲಿ ಯೆಹೋವನು ಜಕರ್ಯನಿಗೆ ಒಂದು ವಾಕ್ಯವನ್ನು ದಯಪಾಲಿಸಿದಾಗ ಅಷ್ಟರೊಳಗೆ ಏನಾಗ್ಬಿಡ್ತು, ಬೇತೇಲಿನವರು ಸೆರೆಚರನನ್ನು, ರೆಗೆಮ್ ಮೆಲೆಕನನ್ನು, ಅವನ ಪರಿಜನರನ್ನು ಯೆಹೋವನ ಪ್ರತ್ಯಕ್ಷತೆಯ ಪ್ರಾರ್ಥನೆಗಾಗಿ ಕಳುಹಿಸಿದರು. ಮೊದಲನೇದಾಗಿ ನಾವು ಎಚ್ಚರಿಕೆ ವಹಿಸ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರಾರ್ಥನೆಯ ವಿಷಯದಲ್ಲಿ, ಇನ್ ದ ಮ್ಯಾಟರ್ ಆಫ್ ಪ್ರೇಯರ್, ಪ್ರಾರ್ಥನೆಗಾಗಿ ಕಳಿಸಿಕೊಟ್ಟಿದ್ರಂತೆ. ಹೌದು, ಅದು ಭಾಳ ಒಳ್ಳೆಯದೇ. ಆದರೆ ಅದು ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದು ಏನಾದರೂ ಇತ್ತ ಅಂದರೆ, ಪ್ರಾರ್ಥನೆ ಯೆಹೋವನ ಪ್ರತ್ಯಕ್ಷತೆಯ ಪ್ರಾರ್ಥನೆಗಾಗಿ ಕಳಿಸಿದರು. ಭಾಳ ಒಳ್ಳೆಯದು. ಯೆಹೋವನ ಸದಾ ಇರುವಾತನ ಪ್ರತ್ಯಕ್ಷತೆಯ ಪ್ರಾರ್ಥನೆಯ ವಿಷಯಕ್ಕಾಗಿ. ಆದರೆ ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದು ಏನಾದರೂ ಉಂಟಾ ಎಂಬುದಾಗಿ ನಾವು ನೋಡಬೇಕು. ಉಂಟು ಎಂಬುದಾಗಿ ನನಗನಿಸ್ತದೆ. ಯಾಕಂದರೆ ಪ್ರಾರ್ಥನೆ ಮಾಡೋದು ಒಳ್ಳೆಯದು, ಆದರೆ ಪ್ರಾರ್ಥನೆಯ ಹಿಂದೆ ಇರುವ ಆತ್ಮ ಪ್ರಾಮುಖ್ಯವಾದದ್ದು. ಪ್ರೇಯರ್ ಈಸ್ ಇಂಪಾರ್ಟೆಂಟ್, but the spirit behind
ದ ಪ್ರೇಯರ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ನಾನು ಅದರ ಅರ್ಥ ಹೇಳಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರಲೇಬೇಕು. ಯಾಕಂದರೆ ಯೇಸು ಸ್ವಾಮಿ ಅದರ ವಿಷಯದಲ್ಲಿ ಒಂದು ಮಾತು ಹೇಳುವಂಥದ್ದನ್ನು ಗಮನಿಸಿರಿ. ಮತ್ತಾಯ 15 ಮತ್ತು 8ನೇ ವಚನ ಈ ರೀತಿಯಾಗಿದೆ: ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ದೇವರನ್ನು ಸನ್ಮಾನಿಸೋದು, ದೇವರನ್ನು ಮಾತಿನಿಂದ ಪ್ರಾರ್ಥಿಸುವುದು ಒಳ್ಳೆಯದಾ? ಒಳ್ಳೆಯದೇ. ಆದರೆ ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾರೆ 8ನೇ ವಚನ 15ನೇ ಅಧ್ಯಾಯ: ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ಹೌದು, ನಾವು ನಮ್ಮ ಭಕ್ತಿ, ಪ್ರಾರ್ಥನಾ ಭಕ್ತಿ, ನಮ್ಮ ಆಧ್ಯಾತ್ಮಿಕ ಭಕ್ತಿಯನ್ನು ಝೀರೋ ಮಾಡಿಕೊಳ್ಳುವುದು ಹೇಗೆ? ನಮ್ಮ ಮನಸ್ಸು ಸರಿ ಇಲ್ಲದಿದ್ದರೆ ನಾವು ದೇವರ ವಿಷಯದಲ್ಲಿ ದೇವರೊಂದಿಗೆ ಏನಾದರೂ ಮಾಡಿದರೆ ಅದಕ್ಕೆ ಅದು ವ್ಯರ್ಥ ಯೇಸು ಸ್ವಾಮಿಯ ಪ್ರಕಾರ. ಹಾಗಾದರೆ ಆ ವ್ಯರ್ಥವಾಗಿರುವ 0 ಪಕ್ಕದಲ್ಲಿ 0 ಆಗಿರುವಂಥದ್ದನ್ನು ನಾವು ಬಳಸಿಕೊಂಡು 1 ಅಂತ ಹಾಕಿದರೆ ಅದರ ಪಕ್ಕದಲ್ಲಿ 0 ಹಾಕಿದರೆ 10, ಅದಕ್ಕೆ ಮಹತ್ವ ಬರ್ತದೆ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಪ್ರಾರ್ಥನೆ ಪ್ರಾಮುಖ್ಯನೇ, ಆದರೆ ಪ್ರಾರ್ಥನೆಯ ಮನೋಭಾವನೆ ಪ್ರಾಮುಖ್ಯ ಎಂಬ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇದು ನಾವು ಎಚ್ಚರಿಕೆ ವಹಿಸ್ತಕ್ಕಂಥ, ನಮ್ಮ ಜೀವನದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ 10 ವಿಷಯಗಳಲ್ಲಿ ಮೊದಲನೇದು. ಎರಡನೇದಾಗಿ 3ನೇ ವಚನದಲ್ಲಿ ಉಪವಾಸ. ಉಪವಾಸ ಕೂಡ ಪ್ರಾಮುಖ್ಯನೇ, ಆದರೆ ಉಪವಾಸದ ಹಿಂದೆ ಇರುವ ಆತ್ಮ ಇನ್ನೂ ಪ್ರಾಮುಖ್ಯ. ಉಪವಾಸ ಒಳ್ಳೆಯದೇ. ಲೂಕ 18ರಲ್ಲಿ 2 ವ್ಯಕ್ತಿಗಳು ಪ್ರಾರ್ಥನೆ ಮಾಡಲಿಕ್ಕೆ ಹೋದರು. ಒಬ್ಬನು ಉಪವಾಸ, ದಶಮ ಭಾಗ ಕೊಡೋದರಲ್ಲಿ ಅನೇಕ ಒಳ್ಳೆಯ ಒಂದು ಚಟುವಟಿಕೆ ಅವನಿಗಿತ್ತು. ಆದರೆ ದೂರದಲ್ಲಿ ನಿಂತುಕೊಂಡು ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬ 4 ಮಾತಿನ ಪ್ರಾರ್ಥನೆಯನ್ನು ಮಾಡಿದ ಸುಂಕದವನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿತ್ತು. ನೀತಿವಂತನಾಗಿ ಮನೆಗೆ ಹೊರಟು ಹೋದ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಒಳ್ಳೆಯದು, ಉಪವಾಸ ಒಳ್ಳೆಯದು, ಆದರೆ ಆತ್ಮ, ಅದರ ಹಿನ್ನೆಲೆ ಪ್ರಾಮುಖ್ಯ. 3ನೇದಾಗಿ 5ನೇ ವಚನದಲ್ಲಿ 70 ವರ್ಷಗಳ ಒಂದು ಪಶ್ಚಾತ್ತಾಪದ ಬಗ್ಗೆ ಇಲ್ಲಿ ದೇವರು ಹೇಳುವಂಥದ್ದನ್ನು ನೋಡ್ತೇವ್ರಿ. ಸೇನಾಧೀಶ್ವರನಾದ ಯೆಹೋವನು ಅಂದರೆ ದೇವರು ಹೇಳ್ತಾ ಇದ್ದಾರೆ, 70 ವರ್ಷಗಳು ಅವ್ರೇನು ಮಾಡಿದ್ರಂತೆ? 70 ವರ್ಷದಲ್ಲಿ ಪಶ್ಚಾತ್ತಾಪಪಟ್ಟರು, ಗೋಳಾಡಿದರು, ಉಪವಾಸ ಇದ್ದರು, ಪ್ರಾರ್ಥನೆ ಮಾಡಿದರು. ಹೌದು, ಆದರೆ ದೇವರು ಒಂದು ಕ್ವಶನ್ ಮಾಡ್ತಾರೆ 5ನೇ ವಚನದಲ್ಲಿ. ಅದೇನಂತ ಹೇಳಿದ್ರೆ, ನಿಮ್ಮ ಉಪವಾಸವು ನನಗಾಗಿಯೇ ಮಾಡಿದ್ದೋ? ಅವ್ರಿಗೆ ಶಾಕ್ ಆಗಿರ್ಬೇಕು. ಯಾಕಂತ ಹೇಳಿದರೆ ದೇವ್ರಿಗಾಗಿಯೇ ಮಾಡಿದ್ದು ಉಪವಾಸ. ಈಗ ದೇವರೇ ಕ್ವಶನ್ ಕೇಳ್ತಾ ಇದ್ದಾರೆ, ನನಗೋಸ್ಕರ ಮಾಡಿದಾರ ಉಪವಾಸ? ದೇವರು ಆ ರೀತಿಯಾಗಿ ಕೇಳಬೇಕಾದ್ರೆ ಏನೋ ಕಾರಣ ಇರಬೇಕು. ಉಪವಾಸ ನೀವು ಮಾಡೋದು ಮಾಡಿದ್ರಿ, ಆದರೆ ಸರಿಯಾದ ರೀತಿಯಲ್ಲಿ ನನಗೋಸ್ಕರ ಅಂತ ಮಾಡಲಿಲ್ಲ. ಬಹುಶಃ ಜನರಿಗಾಗಿ, ತೋರಿಕೆಗಾಗಿ, ರೂಢಿಗಾಗಿ, ಯಾಂತ್ರಿಕವಾಗಿ ಮಾಡಿರ್ಬೋದು. ಆದರೆ ಹೇಳ್ತಾ ಇಲ್ಲ ದೇವರು, ಆದರೆ ನನಗಾಗಿ ಮಾಡಿದ್ದೀರಾ ಎಂಬುದಾಗಿ ಮಾತ್ರ ದೇವರು ಕೇಳ್ತಾರೆ. ದೇವರು ಭಾಳ ಜ್ಞಾನಿವಂತನು, ಜ್ಞಾನದಿಂದ ಪ್ರಶ್ನೆ ಕೇಳ್ತಾರೆ ದೇವರು. 4ನೇದಾಗಿ, ಅಂದ ಹಾಗೆ ನಮ್ಮ ಜೀವನವನ್ನು ಕಟ್ಟುವುದಕ್ಕೆ ಇರಬೇಕಾದ 10 ಜಾಗ್ರತೆಗಳು, 10 ಕೇರ್ಫುಲ್ನೆಸ್ ಫಾರ್ ಬಿಲ್ಡಿಂಗ್ ಅವರ್ ಲೈಫ್. ಮೊದಲನೇದು ಪ್ರಾರ್ಥನೆ ವಿಷಯ, 2ನೇದು ಉಪವಾಸದ ವಿಷಯ, 3ನೇದು ಗತಕಾಲದ ವಿಷಯ,
4ನೇದು ವಿಧೇಯತೆ. ವಿಧೇಯತೆ. ಹೌದು, ನಾವು ಮುಂದೆ 6ನೇ ವಚನ ಮತ್ತು 7ನೇ ವಚನದಲ್ಲಿ ನೋಡುವಾಗ ಆ ಪೂರ್ವಕಾಲದ ಪ್ರವಾದಿಗಳ ಮೂಲಕವಾಗಿ ಯೆಹೋವನು ಪ್ರಕಟಿಸಿದ ಮಾತುಗಳನ್ನು ನೀವು ಕೇಳಬಾರದೋ? ವಿಧೇಯತೆ. ನನ್ನ ಪ್ರವಾದಿಗಳ ಮುಖಾಂತರವಾಗಿ ಕಳಿಸಿದ ಮಾತುಗಳನ್ನು ನೀವು ಯಾಕೆ ನೀವು ಕೇಳಬಾರ್ದು? ಕೇಳಲಿಲ್ಲ ಅಂತ ಹೇಳಲಿಲ್ಲ ದೇವರು, ಕೇಳಬಾರ್ದು ಎಂಬುದಾಗಿ. ಹೌದು, ಅದು ಕೂಡ ಒಂದು ಯೋಗ್ಯತೆಯಾಗಿ ಇರ್ತದೆ. 5ನೇದಾಗಿ ದೇವರು ಎಚ್ಚರಿಕೆ ವಹಿಸ್ತಕ್ಕಂಥ 5ನೇ ಸಂಗತಿ 9ನೇ ವಚನದಲ್ಲಿದೆ. ಅದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಇಂತೆಂದಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ. ನ್ಯಾಯ. ಎಚ್ಚರಿಕೆ ವಹಿಸ್ತಕ್ಕಂಥ ಇನ್ನೊಂದು ವಿಷಯ ನ್ಯಾಯದ ವಿಷಯದಲ್ಲಿ ಜಸ್ಟಿಸ್. ಮತ್ತು ಅದಕ್ಕೆ ಪ್ರಾಮುಖ್ಯವಾದಂಥ ಇನ್ನೊಂದು ವಿಷಯ ಕೂಡ ಇದೆ. ಅದು ಯಾವುದು ಅಂತ ಹೇಳ್ಬಿಟ್ಟು ನೋಡುವಾಗ, ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ. ಲವ್ ಭಾಳ ಪ್ರಾಮುಖ್ಯ. ಪ್ರೀತಿ ಇಲ್ಲದೆ ಜೀವನವನ್ನು ಹೇಗೆ ಕಟ್ತೇವ್ರಿ? ಸಾಧ್ಯವಿಲ್ಲ. ಒಂದು ಸಾರಿ ಒಬ್ಬ ಧರ್ಮಶಾಸ್ತ್ರ ಪಂಡಿತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದುಬಿಟ್ಟು ಆಜ್ಞೆಗಳಲ್ಲಿ, ಯಾಕಂದರೆ ಸುಮಾರು 2713 ಆಜ್ಞೆಗಳಿದೆ. ಈ ಆಜ್ಞೆಗಳಲ್ಲಿ ಯಾವುದು ಪ್ರಾಮುಖ್ಯವಾದಂಥ ಆಜ್ಞೆ ಎಂಬುದಾಗಿ ಯೇಸು ಸ್ವಾಮಿಗೆ ಕೇಳಬೇಕಂತ ಬಂದಾಗ, ನಮ್ಮ ಕರ್ತನಾದ ಯೇಸು ಕೊಟ್ಟಂಥ ಉತ್ತರ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದ 37ನೇ ವಚನದಲ್ಲಿ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಅದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. 2 ಆಜ್ಞೆ. ದೇವರನ್ನು ಪ್ರೀತಿಸ್ರಿ, ನೆರೆಯವರನ್ನು ಪ್ರೀತಿಸ್ರಿ. ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಎಲ್ಲ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ. ಮತ್ತಾಯ 22:40ನೇ ವಚನ. ಹಾಗಾದರೆ ಇಲ್ಲಿ ನಮ್ಮ ಸ್ವಂತ ಜೀವನವನ್ನು ಕಟ್ಟಬೇಕಾದರೆ ನಾವು ಜಾಗೃತಿ ವಹಿಸ್ತಕ್ಕಂಥ 10 ಸಂಗತಿಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ 6 ನಾವು ನೋಡಿದ್ದೀವಿ, ಇನ್ನು 4 ನಾವು ನೋಡಬೇಕು. 7ನೇದಾಗಿ 10ನೇ ವಚನ, 7ನೇ ಅಧ್ಯಾಯ ಜಕರ್ಯ 10ನೇ ವಚನದಲ್ಲಿ, ಪ್ರೀತಿಯಾದ ಮೇಲೆ ಕರುಣೆ. ನಮ್ಮ ವೈಯಕ್ತಿಕ ಜೀವನವನ್ನು ನಾವು ಕಟ್ಟಬೇಕಾದರೆ ಕರುಣೆ ಬೇರೆಯವರ ವಿಷಯದಲ್ಲಿ ತೋರಿಸಬೇಕಾಗ್ತದೆ. ಯಾರಿಗೆ ಕರುಣೆ? 10ನೇ ವಚನದಲ್ಲಿ ಬರೆದಿದೆ, ವಿಧವೆ, ಅನಾಥ, ವಿದೇಶಿ, ದರಿದ್ರ, ಇವರಾರಿಗೂ ಅನ್ಯಾಯ ಮಾಡದೆ ಇರುವಂಥದ್ದೇ ಕರುಣೆ. ಮತ್ತು ಕರುಣೆ ಅಂದರೆ ಸಹೋದರನಿಗೆ ಕೇಡು ಬಗೆಯದಿರುವುದೇ ಕರುಣೆ. ಹೌದು. ಮತ್ತು ಅದು 7ನೇದಾಯಿತು. 8ನೇದಾಗಿ ಜಾಗೃತಿ ವಹಿಸ್ತಕ್ಕಂಥ 8ನೇ ಸಂಗತಿ, ಜೀವನವನ್ನು ನಾವು ಕಟ್ಟಬೇಕಾದ್ರೆ ಜಾಗೃತಿ ವಹಿಸ್ತಕ್ಕಂಥ 8ನೇ ಸಂಗತಿ, 10 ಕೇರ್ಫುಲ್ನೆಸ್ ಅಬೌಟ್ ಬಿಲ್ಡಿಂಗ್ ಲೈಫ್. ಜೀವನ ಕಟ್ಟುವ ವಿಷಯದಲ್ಲಿ ಜಾಗೃತಿ ವಹಿಸ್ತಕ್ಕಂಥ 10 ಸಂಗತಿಗಳಲ್ಲಿ 8ನೇದು ಏನಂತ ಹೇಳಿದ್ರೆ, ವಾಕ್ಯದ ಬಗ್ಗೆ ಜಾಗೃತಿ. 12ನೇ ವಚನ ಈ ರೀತಿಯಾಗಿದೆ, ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು.
ಹೌದು, ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿರುವ ಮಾತುಗಳನ್ನು, ಮಾತು 2 ಸಾರಿ ಬಂತು, ಧರ್ಮೋಪದೇಶ ಮಾತು. ಇದಕ್ಕೆ ನಾವು ಜಾಗ್ರತೆಯನ್ನು ಕೊಡ್ತಕ್ಕದ್ದು. 9ನೇದಾಗಿ ಅದೇ ವಚನದಲ್ಲಿದೆ, 12ನೇ ವಚನ, ಧರ್ಮೋಪದೇಶವನ್ನು ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ. ಆತ್ಮ, ದೇವರ ಆತ್ಮಕ್ಕೆ ಯಾವ ಆತ್ಮದಿಂದ ದೇವರು ಹೇಳಿದ್ದಾನೆ? ಹೌದು, ಅದು ಪ್ರೀತಿಯ ಆತ್ಮದಿಂದ, ದೀನತ್ವದ ಆತ್ಮದಿಂದ, ನಮ್ಮನ್ನು ತಿದ್ದುವ ಆತ್ಮದಿಂದ, ಒಬ್ಬ ತಂದೆಯ ಆತ್ಮದಿಂದ, ಸೃಷ್ಟಿಕರ್ತನ ಆತ್ಮದಿಂದ. ಆ ರೀತಿಯಾಗಿ ಆತನು ನಮಗೆ ತಿದ್ದುವ ಆತನಾಗಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಕೊನೆಯದಾಗಿ ಜಕರಿಯ 7ನೇ ಅಧ್ಯಾಯದಲ್ಲಿ 10 ಜಾಗ್ರತೆ ವಹಿಸ್ತಕ್ಕಂಥ ಸಂಗತಿಗಳು ನಮ್ಮ ಜೀವನ ಕಟ್ಟಲಿಕ್ಕೆ ಬೇಕು. ಅದರಲ್ಲಿ 10ನೇದು ನಾವು ನೋಡುವಾಗ ಇಲ್ಲಿ 13ನೇ ವಚನದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಸೇನಾಧೀಶ್ವರನಾದ ಯೆಹೋವನು ಹೇಳಿಬಿಟ್ಟು 14ನೇ ವಚನದಲ್ಲಿ ಒಂದು ಮಾತು ದೇವರು ಹೇಳ್ತಾರೆ, ಯೆಹೋವನು ಈ ಮಾತಿನಂತೆ ಅವರು ಚದರಿದ ಮೇಲೆ ದೇಶವು ಹಾಳಾಯಿತು, ಅದರಲ್ಲಿ ಯಾರೂ ಹೋಗುತ್ತಿರಲಿಲ್ಲ ಬರುತ್ತಿರಲಿಲ್ಲ ಎಂಬಂಥ ಮಾತನ್ನು ಹೇಳಿಬಿಟ್ಟು ದೇವರು ಹೇಳ್ತಾನೆ, ಅವರ ತಂದೆಗಳು ಪಿತೃಗಳು ತಮ್ಮ ಮಾತು ಕೇಳಲಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಅವರಿಂದ ನಾವು ಅವರ ಹಾಗೆ ಆಗಬಾರ್ದು ಎಂಬುದನ್ನು ಕಲಿಬೇಕು, ಜಾಗ್ರತೆ ವಹಿಸಬೇಕು. ಲರ್ನಿಂಗ್ ಫ್ರಮ್ ರಾಂಗ್ ಚಾಯ್ಸಸ್ ಆಫ್ ಫ್ಯಾಮಿಲಿ. ದೇವರು 11ನೇ ವಚನದಲ್ಲಿ ಕೂಡ ಅದೇ ಮಾತನ್ನು ಹೇಳಿದ್ದಾನೆ, 14ನೇ ವಚನದಲ್ಲಿ ಹೇಳಿದ್ದಾನೆ. 11 ಇನ್ನೂ ಸ್ಪಷ್ಟವಾಗಿದೆ. ಅದೇನೆಂದರೆ, ನಿಮ್ಮ ಪಿತೃಗಳಾದರೂ ಗಮನಿಸಲೊಲ್ಲದೆ ಹೆಗಲು ಕೊಡದೆ ಹೋದರು, ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡ್ರು. ಯಾರು? ನಿಮ್ಮ ಪಿತೃಗಳು, ಒಂದೇ ಕುಟುಂಬದಲ್ಲಿ ಇದ್ದಂಥವ್ರು. ಅವರಿಂದ ಈಗ ಇನ್ನೊಂದು ಹೊಸ ತಲೆಮಾರು ಆಗಿದೆ. ಅವರಿಗೆ ದೇವರು ಹೇಳ್ತಾನೆ, ನಿಮ್ಮ ಪಿತೃಗಳ ಹಾಗೆ ಇರಬೇಡ್ರಿ, ಕಲೀರಿ, ಜಾಗ್ರತೆ ವಹಿಸ್ರಿ. ಕುಟುಂಬದಲ್ಲಿ ಕೆಲವರು ತಪ್ಪಾದ ಆಯ್ಕೆ ಮಾಡಿದಾಗ ಅದರಿಂದ ಕಲಿಯೋಣ, ತಗ್ಗಿಸ್ಕೊಳ್ಳೋಣ. ಅವ್ರನ್ನ ಹೀನೈಸೋದು ಬೇಡ. ನಾವು ನಿಂತಿರುವುದು ದೇವರ ಕೃಪೆ. ಆದ ಕಾರಣ ಅವರಿಗೆ ನಮ್ಮ ಕರುಣೆಯನ್ನು ತೋರಿಸಬೇಕಾದ ಹಂಗಿನಲ್ಲಿದ್ದೇವೆ. ಜಕರಿಯ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.